ಇನ್ನು ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸುತ್ತಿದ್ದಂತೆ ಇತ್ತ ರಾಜ್ಯದಲ್ಲಿ ಇಂಧನ ಸಚಿವ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ ಗುಜರಾತ್ ಕಾಂಗ್ರೆಸ್ ಶಾಸಕರ ಹೊಣೆ ಹೊತ್ತಿದ್ದ ಡಿಕೆಶಿ ಈ ಗೆಲುವಿಗೆ ಪರೋಕ್ಷವಾಗಿ ಕಾರಣರಾಗಿದ್ದಾರೆ. ಹೀಗಾಗಿ ಪ್ರತಿಕ್ರಿಯೆ ನೀಡಿದ ಸಚಿವರು, ಹೈಕಮಾಂಡ್ ಸೂಚಿಸಿದ ಹಾಗೆ ಕೆಲಸ ನಿಭಾಯಿಸಿದ್ದೇನೆ. ಅಹಮದ್ ಪಟೇಲ್ ಗೆಲುವು ನನ್ನ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅಂತ ಹೇಳಿದ್ದಾರೆ. ಹಂಗೆ ನನ್ನ ಮೇಲೆ ಕಾಂಗ್ರೆಸ್ನ ಪಕ್ಷ ವರಿಷ್ಠರು ಯಾರಿಗೆ ಕೇಳಿದ್ರು ಬಿಟ್ಟರು ನನಗೆ ಗೊತ್ತಿಲ್ಲ. ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಶಾಸಕರನ್ನ ಕಳಿಸ್ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ ನಾನು ಏನೇ ಶ್ರಮ ಇರಲಿ ಅದಕ್ಕೆ ಒಪ್ಕೊಂಡೆ. ಕೆಲವ್ರದ್ದೆಲ್ಲ ಬೇಕಾದಷ್ಟು ವ್ಯಾಖ್ಯಾನ ಇದ್ದು, ತೊಂದರೆ ಆಗ್ತದೆ, ಬೇಡ, ಯಾಕೆ ನಿರ್ದೇಶ ತಗೋತಾ ಇದೆಯಾ, ಅದನ್ನೆಲ್ಲ ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ನನಗೆ ಕೊಟ್ಟರು ಚಿಂತೆ ಇಲ್ಲ, ಯಾರು ಏನು ಬೇಕಾದ್ರೂ ಸಲಹೆ ಕೊಡಲಿ, ನನಗೆ ಪಕ್ಷ ಮುಖ್ಯ. ನಮ್ಮ ಲೀಡ್ರು ನನಗೊಂದು ಸತಿ ಏನೋ ಇಂಥ ಕ್ರೈಸಿಸಲ್ಲಿ ನಾನು ಅವ್ರ ಜೊತೆ ಇಲ್ಲದೆ ಹೋದರೆ ನನ್ನ ಕಾನ್ಷಿಯಸ್ ಪರ್ಮಿಟ್ ಮಾಡೋದಿಲ್ಲ. ಸೊ ಅವರೆಲ್ಲ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟವರು, ಹೆಲ್ಪ್ ಮಾಡಿದವರು, ಈ ದೇಶಕ್ಕೋಸ್ಕರ ಸೇವ್ ಮಾಡಿರೋರು. ಯಾವತ್ತು ಬೇಕಾದ್ರೂ ಅಹಮದ್ ಪಟೇಲ್ ಎಂಥ ದೊಡ್ಡ ಮಂತ್ರಿ ಬೇಕಾದ್ರೂ ಆಗ್ಬೋದಾಗಿತ್ತು. ಅವರು ಒಂದು ಪಕ್ಷದ ಕಾರ್ಯಕರ್ತರಾಗಿ ಬರೀ ಒಂದು ರಾಜ್ಯಸಭಾ ಮೆಂಬರ್ ಆಗಿ ಇದ್ಕೊಂಡಿದ್ರು ಹೊರತು ರಾಜೀವ್ ಗಾಂಧಿ ಕಾಲದಲ್ಲೇ ಅವ್ರು ಮಂತ್ರಿ ಆಗೋಂಥ ಅವಕಾಶ ಇತ್ತು. ಎಲ್ಲ ಮಿನಿಸ್ಟರ್ಸ್ಗೂ ಕಾಲದಲ್ಲೂ ಮಂತ್ರಿಗಳು, ಕ್ಯಾಬಿನೆಟ್ ಮಿನಿಸ್ಟರ್ ಕೆಲಸ ಮಾಡಬೇಕಾಯ್ತು. ಅವರು ಪಾರ್ಟಿ ಮನುಷ್ಯ ಅಂಥವ್ರ ಜೊತೆ ನಾನು ನಿಂತ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಒಪ್ಕೊಂಡೆ, ನಿಂತೆ, ಸಹಾಯ ಮಾಡಿದೆ. ನಾನು